ಅಯ್ಯಯ್ಯೋ, ಇದೇನು ಹೊಸ ಸ್ಕ್ಯಾಂಡಲ್? RR ಹೀರೋಯಿನ್ ಜೊತೆ ಎಕ್ಸ್ CM CD? ಲಾಯರ್ ಜಗದೀಶ್ ಮಾಡಿದ ಬಿಗ್ ಬ್ಲಾಸ್ಟ್. ವಕೀಲ್ ಸಾಬ್ ಯಾರು? ಅದು ಮಾಜಿ CM? ನಿಮಗೆ ದಮ್ಮು ತಾಕತ್ತಿದ್ರೆ ಬಾಯ್ಬಿಡಿ, ರಾಜ್ಯದ ಜನರನ್ನ ಕನ್ಫ್ಯೂಸ್ ಮಾಡಬೇಡಿ. ಇದೇ ಈ ಹೊತ್ತಿನ ವಿಶೇಷ. ಐ ಲವ್ ಯು ಬೇಬಿ. ನಾನು ಸಚಿನ್ ಹೆಮ್ಮಕ್ಕಿ. I love you ಕಣೆ. I love you too ಕಣೆ. ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 4 ವರ್ಷದಿಂದ ಬರೀ CD ಸ್ಕ್ಯಾಂಡಲ್ಸ್ ದೇ ಸದ್ದು ಮಾಡ್ತಿದೆ. ರಾಜ್ಯದ ಮಿನಿಸ್ಟರ್ ಇಂದ ಹಿಡಿದು ಕೇಂದ್ರ ಸಂಸದರಾಗಿದ್ದವರವರೆಗೂ ಈ CDಗಳ ಅಬ್ಬರ ಜೋರಾಗಿದೆ. ಆದ್ರೀಗ ಮತ್ತೆ ಈ CD ಸೌಂಡ್ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡೋಕೆ ವೇದಿಕೆ ಸಿದ್ಧ ಆಗ್ತಾ ಇದೆ ಎನ್ನುವ ಚರ್ಚೆ ಕಳೆದೆರಡು ದಿನಗಳಿಂದ ನಡೀತಾ ಇದೆ. ಇಷ್ಟಕ್ಕೂ ಈ ಬಾರಿ CD ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇರೋದು ಕೂಡ ಮಾಜಿ CM ಒಬ್ಬರದ್ದು. ಈ ಬಗ್ಗೆ ವಕೀಲ್ ಸಾಬ್ ಜಗದೀಶ್ ಕೊಟ್ಟಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಏನು ಎನ್ನುವುದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಅಯ್ಯೋ, ಇದೇನ್ರಿ ಕರ್ಮ? ಲಾಯರ್ ಬೆಚ್ಚಿಟ್ರ CD ಮರ್ಮ. ನಮಸ್ಕಾರ ಕರ್ನಾಟಕ. ಇದು ನಿಜಕ್ಕೂ ರಾಜ್ಯವೇ ಖುಷಿ ಪಡೋ ಸುದ್ದಿ. ಇಷ್ಟಕ್ಕೂ ಆ ಸುದ್ದಿ ಏನು ಅಂತೀರಾ? ಅದೇನಿಲ್ಲ, ಆದಷ್ಟು ಬೇಗ ರಾಜ್ಯದ ಮಾಜಿ CM ಒಬ್ಬರ CD ಹೊರಬರುತ್ತೆ. ವೈಟ್ ಅಂಡ್ ಸಿ ಹೇಗಂತ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಹಲ್ಚಲ್ ಹುಟ್ಟಿಸಿರೋದು ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ಅವರೇ ವಕೀಲ್ ಸಾಬ್ ಅಂತಾನೆ ಹೆಸರು ಮಾಡಿರೋ ಲಾಯರ್ ಜಗದೀಶ್. ಇಷ್ಟಕ್ಕೂ ಈ ಲಾಯರ್ ಜಗದೀಶ್ ಸದ್ಯ ಬಿಗ್ ಬ್ಲಾಸ್ಟ್ ಮಾಡಿರೋ ವಿಚಾರವೇನು? ಸೋಷಿಯಲ್ ಮೀಡಿಯಾದಲ್ಲೇ ವೈರಲ್ ಆಗ್ತಿರುವ ಈ ಲಾಯರ್ನ ವಿಡಿಯೋದಲ್ಲಿರೋ ಅಷ್ಟು ಸಂಗತಿಗಳು ಸತ್ಯನ? ಇಷ್ಟಕ್ಕೂ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಏನ್ ಆಗ್ತಾ ಇದೆ, ಇದೆಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕ್ಕೂ ಮುನ್ನ ಸದ್ಯ ಈ ಲಾಯರ್ ಜಗದೀಶ್ ಹೇಳಿದ್ದೇನು ಅಂತ ಮೊದಲು ಹೇಳ್ಬಿಡ್ತೀವಿ. ನಮಸ್ಕಾರ ಕರ್ನಾಟಕ. ಜಗದೀಶ್ ಅವ್ರನ್ನ ಕೇಳಿದ್ರು ಯಾರು ಸರ ಎಕ್ಸ್ CM ಹೇಳಿ 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 ಅಂತ ನಾನು ಹೇಳಿದೆ. ಅದು ಸಂಬಂಧಪಟ್ಟವ್ರು ರೆಸ್ಪಾಂಡ್ ಮಾಡಿದ್ರೆ ಓಕೆ, ಇಲ್ಲ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಹಾಕಿದಾಗ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿ ಯಾರು ಅಂತ ಹೇಳುತ್ತೆ, ವೇಟ್ ಮಾಡಿ ಅಂತ. ರಾಜ್ಯ ರಾಜಕಾರಣದಲ್ಲಿ ಹೊಸ ಸ್ಕ್ಯಾಂಡಲ್. ಎಕ್ಸ್ CM RR ಹೀರೋಯಿನ್ ಲವ್ವಿ ಡವ್ವಿ. ಹೌದು ವೀಕ್ಷಕರೇ, ಇದು ನಿಜಕ್ಕೂ ಇಡೀ ರಾಜ್ಯವೇ ಖುಷಿ ಪಡೋ ವಿಚಾರ ಅಲ್ವೇ ಅಲ್ಲ. ಇದು ರಾಜ್ಯದ ಮಾನ ಮರ್ಯಾದೆ ಹರಾಜು ಮಾಡುವ ವಿಚಾರ. ಇಂದಿನ ರಾಜಕಾರಣಿಗಳು ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದ ವಿಚಾರ. ಯಾಕೆ ಗೊತ್ತಾ? ಒಬ್ಬ ಲಾಯರ್ ಮಾಜಿ CM ಒಬ್ಬರು ಹೀರೋಯಿನ್ ಜೊತೆ ಲವ್ವಿ ಡವ್ವಿ ಮಾಡಿರೋ CD ಇದೆ. ಆ CD ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಎಂದಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಫುಲ್ ವೈರಲ್ ಆಗಿತ್ತು. ಆ ವಿಡಿಯೋ ಏನು ಅಂತ ಒಮ್ಮೆ ನೀವೇ ನೋಡಿ. ನಮಸ್ಕಾರ ಕರ್ನಾಟಕ. ಜಗದೀಶ್ ಅವ್ರನ್ನ ಕೇಳಿದ್ರು ಯಾರು ಸರ ಎಕ್ಸ್ CM ಹೇಳಿ 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 ಅಂತ ನಾನು ಹೇಳಿದೆ. ಅದು ಸಂಬಂಧಪಟ್ಟವ್ರು ರೆಸ್ಪಾಂಡ್ ಮಾಡಿದ್ರೆ ಓಕೆ, ಇಲ್ಲ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಹಾಕಿದಾಗ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿ ಯಾರು ಅಂತ ಹೇಳುತ್ತೆ, ವೇಟ್ ಮಾಡಿ ಅಂತ. ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೋವರೆಗೂ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಕರ್ನಾಟಕವೇ ಖುಷಿ ಬೀಳೋ ಒಂದು ವಿಚಾರ ಆಗಿದೆ. ಏನು ಅಂತ ಎಲ್ಲ ಕೇಳಿ. ಇನ್ನು ಈ ವಿಡಿಯೋ ವೈರಲ್ ಆದ ವಿಡಿಯೋದಲ್ಲೇ ಮತ್ತೊಂದು ಅಂಶವನ್ನ ಕೂಡ ಹೇಳಿದ್ದಾರೆ. ಅದುವೇ RR ಹೀರೋಯಿನ್ ಒಬ್ಬರ ಜೊತೆ ಆ ಮಾಜಿ CM ಸರಸ ಸಲ್ಲಾಪ ಮಾಡಿರೋ ವಿಡಿಯೋ ಇದೆ ಅನ್ನೋದು. ಅಲ್ಲದೆ ಆ ವಿಡಿಯೋ ಆದಷ್ಟು ಬೇಗ ಕಾನೂನಿನ ರಕ್ಷಣೆ ಪಡೆದೇ ರಿಲೀಸ್ ಮಾಡ್ತೀವಿ ಅಂತಾನು ಜಗದೀಶ್ ಹೇಳಿದ್ರು. ನಮ್ಮ ಮೇಲೂ ಸಹ ತೇಜೋವಧೆಗಳ ಮೇಲೆ ತೇಜೋವಧೆಗಳನ್ನ ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ. ಅಲ್ಲಲ್ಲೇ ನಾನು ಕ್ಲಾರಿಫಿಕೇಶನ್ಗಳನ್ನು ಕೊಟ್ಕೊಂಡು ಬರ್ತಾ ಇದ್ದೀರಿ. ಈ ಕೇಸಿನಲ್ಲಿ
ಡೆಲ್ಲಿ ಬಾರ್ನಿಂದ ವಕೀಲರಾದಂಥ ನಾನು ಮತ್ತೆ ಕರ್ನಾಟಕದ ಬಾರ್ನಿಂದ ಇಬ್ಬರು ಅಡ್ವೊಕೇಟ್ಗಳು, ಒಂದು ಮಂಜುನಾಥ್ ಆರು ಜೊತೆಯಲ್ಲಿ ಸಿದ್ದರಾಜು ಅಂತ ಇಬ್ಬರು ಅಡ್ವೊಕೇಟ್ಗಳು ವಕಾಲತ, ಒಟ್ಟು 3 ಜನ ಅಡ್ವೊಕೇಟ್ಗಳು ಇಲ್ಲಿ ವಕಾಲತನ ಹಾಕಿದ್ವಿ. ವಕಾಲತ್ ಹಾಕಿದ್ವಿ. 1 ಫ್ರಮ್ ಡೆಲ್ಲಿ ಅಂಡ್ 2 ಫ್ರಮ್ ಕರ್ನಾಟಕ. ಓಕೆ, ವಿರೋಧಿಗಳು 1000 ಮಾತಾಡ್ಲಿ, ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. If at all they have any allegation, let them go and complain against the competitive authority. I will answerable. And I wanted to put it on record. I am an advocate. Okay? ಇಲ್ಲಿ ತಮಾಷೆ ಮಾಡಕ್ ಬಂದಿಲ್ಲ. ಎಷ್ಟೋ ಜನ ಎನ್ರೋಲ್ಮೆಂಟ್ ಮಾಡೋದನ್ನೇ ಬಾಳಗಳು ಬಾಳ್ತಾ ಇದ್ದಾರೆ, ನಮಗೆ ಗೊತ್ತಿದೆ. ಆಮೇಲೆ ರಹೇಬಾದ್ ಬಾರ್ ಕೌನ್ಸಿಲ್ ಎಲ್ಲ ಬಾರ್ ಕೌನ್ಸಿಲ್ ಬಗ್ಗೆನೂ ನಮಗೆ ನಂಬಿಕೆ ಇದೆ. ನನ್ನ ಮೇಲೆ ಅಲಿಗೇಷನ್ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ನಿಜವಾಗ್ಲೂ ಕಂಪ್ಲೇಂಟ್ ಕೊಡೋಂಥ ಆಪ್ಷನ್ ಇದೆ, ಕೊಟ್ಕೊಳ್ಬೋದು. ನಾವು ಯಾರ ಮುಂದೆ ಬೇಕಾದ್ರೂ ಹೋಗಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಕೊಳ್ತೀವಿ. ನಾನು ಪ್ರತಿ ಕ್ಷಣ ನಾನು ಸತ್ಯವಂತ, ನಾನು ಎದೆ ತೆಗೆದು ಪ್ರತಿ ಸೋರಿಸ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ನಾನು ಬಂದಿರೋದು ನನ್ನ ಕಕ್ಷಿದಾರ ಕೆಲಸ ಮಾಡಲಿಕ್ಕೆ. ನನ್ನ ಮೇಲೆ ಅಲಿಗೇಷನ್ ಬಂದರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಸಂಬಂಧಪಟ್ಟವ್ರು ಬೇಕಾದ್ರೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಕೊಳ್ಳಿ. ವಿ ಡೋ ನಾಟ್ ಹ್ಯಾವ್ ಎನ್ ಇಶ್ಯೂ. ಯುವತಿಯ ಪರವಾಗಿ ಇಬ್ಬರು ಕರ್ನಾಟಕದ ಬಾರ್ ಕೌನ್ಸಿಲ್ನವರು, ಒಬ್ಬರ ದೆಹಲಿಯವರು ಆನ್ ರೆಕಾರ್ಡ್ ಇದ್ದೀವಿ. ಸೊ ಹಾಗಾಗಿ ಪದೇ ನಮ್ಮ ನಿಶ್ಚಯ ಬಗ್ಗೆ ಪದೇ ನಮ್ಮ ಅಡ್ವೊಕೇಟ್ಸ್ ಆಕ್ಟ್ ಬಗ್ಗೆ ಅಥವಾ ವಿರೋಧಿಗಳು ಪ್ರಶ್ನೆ ಮಾಡ್ತಾ ಇದ್ರೆ ಅವರನ್ನು ಕೂಡ ನಗ್ನ ಮಾಡುವಂತ ನಿಜವಾದ ಸತ್ಯಗಳು ನಮ್ಮ ಹತ್ರ ಇದೆ. ಇಂತಹದ್ದೊಂದು ವೈರಲ್ ವಿಡಿಯೋವನ್ನ ರಿಲೀಸ್ ಮಾಡಿದ ಮೇಲೆ ಈ ಲಾಯರ್ ಜಗದೀಶ್ ಮತ್ತೊಂದು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ರು. ಆ ವಿಡಿಯೋದಲ್ಲಿ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಆ ಮಾಹಿತಿಯನ್ನ ಹಂಚಿಕೊಳ್ಳೋಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅದಕ್ಕೆ ಕಾನೂನಿನ ತೊಡಕಿದೆ. ಹಾಗಾಗಿ ಈ ಎಕ್ಸ್ ಸಿಎಂ ಯಾರು, ಹೀರೋಯಿನ್ ಯಾರು ಎನ್ನುವ ಬಗ್ಗೆ ಸದ್ಯ ಈ ಲಾಯರ್ ಜಗದೀಶ್ ಅವರೇ ನೇರವಾಗಿ ಮಾತನಾಡಬೇಕಿದೆ. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನಕ್ಕೆ ಇಂತಹ ಸಿಡಿ ಸ್ಕ್ಯಾಂಡಲ್ ನಡೆಸುವವರು ಯಾರು, ಅವರ ಉದ್ದೇಶವಾದ್ರೂ ಏನು, ರಾಜ್ಯ ರಾಜಕಾರಣದಲ್ಲಿ ಅಭಿವೃದ್ಧಿಗಿಂತ ಇಂತಹ ಹೊಲಸು ವಿಚಾರಗಳನ್ನೇಕೆ ಪದೇ ಚರ್ಚೆ ಮಾಡಬೇಕು ಎನ್ನುವ ಹಲವು ಪ್ರಶ್ನೆಗಳು ಉದ್ಭವವಾಗಿರುವುದು ಅಕ್ಷರಶಃ ಸತ್ಯ. ಇಷ್ಟಕ್ಕೂ ಈ ಲಾಯರ್ ಜಗದೀಶ್ ಸತ್ಯ ಹೇಳ್ತಾ ಇದ್ದಾರಾ ಅಥವಾ ಗಾಳಿಯಲ್ಲಿ ಗುಂಡು ಹೊಡೆದು ರಾಜ್ಯದ ಜನಕ್ಕೆ ಚೆಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರಾ? ಈ ಬಗ್ಗೆ ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ. I love you, Karne.